ನಮಸ್ಕಾರ ವೀಕ್ಷಕರೇ, 2024ರಲ್ಲಿ ಮಾಸಗಳಲ್ಲಿ ಬಹಳ ಶ್ರೇಷ್ಠವಾದ ಮಾಸವಾದ ಶ್ರಾವಣ ಮಾಸ ಯಾವಾಗ ಬಂದಿದೆ ಮತ್ತು ಮುಕ್ತಾಯ ಯಾವಾಗ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಇವಾಗ ಜುಲೈ ತಿಂಗಳು ಆಷಾಢ ಮಾಸ ನಡೆಯುತ್ತಿದ್ದು ಇದನ್ನು ಶೂನ್ಯ ಮಾಸ ಎಂದು ಸಹ ಕರೆಯುತ್ತಾರೆ. ಆದರೆ ಈ ಮಾಸ ಕೂಡ ದೇವರ ಪೂಜೆ ಆರಾಧನೆಗೆ ಬಹಳ ಶ್ರೇಷ್ಠವಾಗಿದೆ. ವಿಶೇಷವಾಗಿ ಶಿವ, ವಿಷ್ಣು, ದೇವಿ ಆರಾಧನೆಯನ್ನು ಮಾಡುತ್ತಾರೆ. ಆದರೆ ಯಾವುದೇ ವಿವಾಹ, ಗೃಹ ಪ್ರವೇಶ, ನಾಮಕರಣ ಇತ್ಯಾದಿ ಮಂಗಳಕರ ಕಾರ್ಯಕ್ರಮಗಳನ್ನು ಮಾಡುವುದಿಲ್ಲ. ಈ ಆಷಾಢ ಮಾಸ ಮುಗಿಯುತ್ತಿದ್ದಂತೆ ಶ್ರಾವಣ ಮಾಸ ಆರಂಭವಾಗುತ್ತದೆ. 2024ರಲ್ಲಿ ಶ್ರಾವಣ ಮಾಸವು ಆಗಸ್ಟ್ 5 ಸೋಮವಾರ ಆರಂಭವಾಗಿ ಸೆಪ್ಟೆಂಬರ್ 2 ಸೋಮವಾರ ಮುಕ್ತಾಯ ಆಗುತ್ತದೆ. ಆಗಸ್ಟ್ 4 ರವಿವಾರ ಅಮಾವಾಸ್ಯೆ ಇದ್ದು ಆಷಾಢ ಮಾಸ ಮುಕ್ತಾಯ ಆಗುತ್ತದೆ. ಆಗಸ್ಟ್ 5ರಿಂದ ಸೆಪ್ಟೆಂಬರ್ 2ರ ತನಕ ಪ್ರತಿದಿನ ವಿಶೇಷವಾಗಿದ್ದು ಶ್ರಾವಣ ಸೋಮವಾರ ಉಪವಾಸ ಮಾಡಿ ಶಿವನ ಭಕ್ತರು ಶಿವನನ್ನು ಆರಾಧಿಸಿದರೆ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ, ವೈಭವಲಕ್ಷ್ಮಿ ವ್ರತ ಎಂದು ಮುತ್ತೈದೆಯರು ತಾಯಿ ಲಕ್ಷ್ಮಿಯನ್ನು ಆರಾಧಿಸುವಂತಹ ಮಾಸವಾಗಿದೆ. ಅದೇ ರೀತಿ ವಿಷ್ಣು, ಆಂಜನೇಯ, ಸಾಯಿಬಾಬಾ, ಶ್ರೀ ಗುರು ರಾಘವೇಂದ್ರ ಹೀಗೆ ಎಲ್ಲ ದೈವ ಭಕ್ತರಿಗೆ ಈ ಮಾಸ ಬಹಳ ವಿಶೇಷವಾಗಿದೆ. ವೀಕ್ಷಕರೇ, 2024ರಲ್ಲಿ ಶ್ರಾವಣ ಮಾಸ ಆರಂಭ ಮತ್ತು ಮುಕ್ತಾಯ ಯಾವಾಗ ಎಂದು ತಿಳಿದುಕೊಂಡಿರಿ. ಮುಂದಿನ ವಿಡಿಯೋಗಳಲ್ಲಿ ಈ ಮಾಸದಲ್ಲಿ ಮಾಡುವಂತಹ ಪೂಜೆ ವಿಧಿವಿಧಾನಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ. ಅದಕ್ಕಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಇನ್ಫೋಸಿಸನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ ವೇಣುಜ್ಯೋತಿಯನ್ನು ಫಾಲೋ ಮಾಡಿ. ಧನ್ಯವಾದಗಳು.